ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಮಾಹಿತಿ ಹಕ್ಕು ಕುರಿತು ಜಾಗೃತಿ ಕಾರ್ಯಾಗಾರದಲ್ಲಿ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ಮಾತನಾಡಿ, ಸಾರ್ವಜನಿಕರು ಸಲ್ಲಿಸುವ ಅರ್ಜಿಗಳಿಗೆ ನಿಗದಿತ ಅವಧಿಯಲ್ಲಿ ಮಾಹಿತಿ ನೀಡುವುದು ಮಾಹಿತಿ ಅಧಿಕಾರಿಗಳು ಕಡ್ಡಾಯ ಜವಾಬ್ದಾರಿ ಎಂದು ತಿಳಿಸಿದರು. ಮಾಹಿತಿ ಹಕ್ಕು ಕಾಯ್ದೆಯು ಆಡಳಿತದಲ್ಲಿ ಪಾರದರ್ಶಕತೆ ತರಲು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಸಹಕಾರಿಯಾಗಿದ್ದು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ ಎಂದರು. ಕಾಯ್ದೆಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಹೈಕೋರ್ಟ್ ತೀರ್ಪುಗಳ ಅರಿವು ಹೊಂದಿರಬೇಕೆಂದು ಸೂಚಿಸಿದರು. ನಿಗದಿತ ಅವಧಿಯಲ್ಲಿ ಮಾಹಿತಿ ನೀಡದಿದ್ದರೆ 25,000ವರೆಗೆ ದಂಡ ವಿಧಿಸುವ ಅಧಿಕಾರ ಆಯೋಗಕ್ಕಿದ್ದು, ಕಡಿತಗಳ ಸರಿಯಾದ ವರ್ಗೀಕರಣ, ಸಂರಕ್ಷಣೆ ಹಾಗೂ ಕಣ್ಮರೆಯಾಗಿದ್ದರೆ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ ಎಂದು ಹೇಳಿದರು. ಕಚೇರಿಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ ಹಾಗೂ ಸೆಕ್ಷನ್ 4.1a, 4.1b ಮಾಹಿತಿಯನ್ನು ಪ್ರದರ್ಶಿಸಲು ಸೂಚನೆ ನೀಡಿದರು. ಮಾಹಿತಿ ಆಯುಕ್ತ ಬದ್ರುದ್ದೀನ್ ಮಾತನಾಡಿ, ಅರ್ಜಿದಾರರಿಗೆ ಅಗತ್ಯ ಮಾಹಿತಿ ಪರಿಶೀಲಿಸಿ ನಿಗದಿತ ಶುಲ್ಕ ಪಡೆದು ನೀಡಬೇಕು ಎಂದರು. ಕಾಯ್ದೆಯ ದುರ್ಬಳಕೆ ಹಿನ್ನೆಲೆಯಲ್ಲಿ 26 ಮಂದಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಕಳೆದ ವರ್ಷ 55,400 ಮೇಲ್ಮನವಿ ಅರ್ಜಿಗಳಲ್ಲಿ 26,670 ವಿಲೇವಾರಿ ಮಾಡಲಾಗಿದ್ದು, 28,730 ಬಾಕಿ ಇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 524 ಅರ್ಜಿಗಳು ಬಾಕಿ ಇದ್ದು, ರಾಜ್ಯದಲ್ಲಿ 17ನೇ ಸ್ಥಾನದಲ್ಲಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಮಾತನಾಡಿ, ಜಿಲ್ಲೆಯಲ್ಲಿ ಕಂದಾಯ, ಅರಣ್ಯ, ಪೊಲೀಸ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೆಚ್ಚಿನ ಅರ್ಜಿಗಳು ಬರುತ್ತಿದ್ದು, ಡಿಜಿಟಲೀಕರಣದಿಂದಾಗಿ ಮಾಹಿತಿ ಒದಗಿಸುವಿಕೆ ವೇಗವಾಗಲಿದೆ ಎಂದರು. ಚರ್ಚೆ ಮಾಡುವಂತ ಅವಕಾಶ ಕಾಯ್ದೆಯಲ್ಲಿ ಏನು ಅವಕಾಶ ಇದೆ ಅದನ್ನು ಕೊಡ್ಸೋದು ಹೇಗೆ, ಮಾಡೋದು ಹೇಗೆ, ಅಸಲು ನಿಮ್ಮ ಅವ್ರಿಗೆ ಕೊಡ್ಬೇಕು. ಕೊಟ್ಟಿಲ್ಲ, ಯಾರು PI ಕೊಡ್ಲಿಲ್ಲ, ನೀವು ಪ್ರಥಮ ಮೇಲ್ಮನೆ ಹೋಗ್ತೀರಿ, ಅಲ್ಲೂ ಹೌದಲ್ಲ, ಆ ಲಿಖಿತ ಹಿಂಬರ ನಿಮ್ಗೆ ಬರುತ್ತೆ. ಅವರು ತನಿಖೆ ವರದಿ ಮುಗಿದು ಕೂಡ ವಿಚಾರಣೆ ಹಂತದಲ್ಲಿ ಇದೆ ಅಂತ ನಿಮಗೆ ಖಾತ್ರಿ ಇದ್ರೆ, ಗೊತ್ತಾಯ್ತಾ, ಸುಳ್ಳು ಕೊಟ್ಟಿದ್ರೆ, ಇಫ್ ಯು ಆರ್ ದ್ಯಾಟ್ ಮಚ್ ಕಾನ್ಫಿಡೆಂಟ್ ದ್ಯಾಟ್ ಏನೋ ಅವ್ರು ಸುಳ್ಳು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಸಕ್ಷಮ ಪಾಲಿಕೆ ಅವಕಾಶ ಇದೆ. ಮತ್ತು ಆಡಳಿತಗಾರರು ಜನರಿಗೆ ಉತ್ತರದಾಯಿಗಳಾಗಿರಬೇಕು, ಮತ್ತು ಒಟ್ಟು ವ್ಯವಸ್ಥೆ ಸರಿದಾರಿನಲ್ಲಿ ನಡೀಬೇಕು. ಕಾನೂನು ಚೌಕಟ್ಟಿನ ದೃಷ್ಟಿಯಿಂದ ಒಂದು ಪರಿಣಾಮಕಾರಿ ಕಾಯ್ದೆಯಾಗಿ 2005ರಲ್ಲಿ ಬಂದಂಥ ಕಾಯ್ದೆ ಜಾರಿಯಾಗಿ 20 ವರ್ಷ ಕಳೆದರೂ ಕೂಡ ಅದರ ಅನುಷ್ಠಾನದಲ್ಲಿ ಅನೇಕ ಸಮಸ್ಯೆಗಳು ನ್ಯೂನತೆ ಬೀಳ್ತಕ್ಕಂಥದ್ದು ಸಾಧ್ಯ. ಆ ದೃಷ್ಟಿಯಿಂದ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತಹ ಮತ್ತು ಏರ್ಪಾಡುಗಳನ್ನ ಮಾಡಲಿಕ್ಕೆ, ತಿಳುವಳಿಕೆಯನ್ನು ಕೊಡಲಿಕ್ಕೆ ಅಂತೇಳಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಕೊಡ್ತೀವಿ. ಸೊ ಕರ್ನಾಟಕ ಮಾಹಿತಿ ಆಯೋಗ ಕಳೆದ ವರ್ಷದ ಹಿಂದೆ ನಾವೆಲ್ಲರೂ ಕೂಡ ಆಯುಕ್ತರಾಗಿ ನೇಮಕಾದ ನಂತರ ಕೇವಲ ಪ್ರಕರಣ ದ್ವಿತೀಯ ಮೇಲ್ಮನವಿಗಳು ವಿಚಾರಣೆ ಮಾಡೋದ್ರ ಜೊತೆಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ತರಬೇತಿ ಕೊಡೋದ್ರ ಮುಖಾಂತರ ಅರ್ಜಿಗಳನ್ನು ಹೇಗೆ ವಿಲೆ ಮಾಡ್ಬೋದು, ಅದ್ರ ಮುಖಾಂತರ ಈ ಕಾಯ್ದೆಯನ್ನು ಹೇಗೆ ಅನುಷ್ಠಾನ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟು ಈ ಕಾಯ್ದೆಯ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಸೊ ಈ ದೃಷ್ಟಿಯಿಂದ ಈ ಕಾಯ್ದೆಯ ಅಂದರೆ ಈ ಥರ ಕಾರ್ಯಾಗಾರಗಳು ಆಗೋದ್ರ ಮುಖಾಂತರ ಕಾಯ್ದೆ ಬಗ್ಗೆ ಜನರಿಗೆ ತಿಳುವಳಿಕೆ ಬರ್ತದೆ. ಕಾಯ್ದೆಯಲ್ಲಿ ಮಾಹಿತಿಗಳನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಅಧಿಕಾರಿಗಳು ಏನು ಗೊಂದಲಗಳಿದ್ದಾವಲ್ಲ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಈ ದೃಷ್ಟಿಯಿಂದ ಈ ಥರ ಕಾರ್ಯಾಗಾರಗಳು ಭಾಳ ಮಹತ್ವದ್ದು. ಮತ್ತು ಉತ್ತರ ಕನ್ನಡ ಜಿಲ್ಲೆ ಭಾಳ ಸುಶಿಕ್ಷಿತರಿರ್ತಕ್ಕಂಥ ಇಲ್ಲಿ ಆ ದೃಷ್ಟಿಯಿಂದಲೇ ಅತಿ ಹೆಚ್ಚು ಪ್ರಶ್ನೆ ಮಾಡ್ತಕ್ಕಂಥ ಒಂದು ದಿನವರ್ತನ ಇರ್ತಕ್ಕಂಥದ್ದು ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಸ್ವಭಾವ ಭಾಳ ಅಪರೂಪದ ಸಂಗತಿ. ಹಾಗಾಗಿ ಇಲ್ಲಿ ಹೆಚ್ಚು ಜನ ಇಲ್ಲಿ ಗಮನಿಸಿದಾಗೆ ಈ ಆಡಳಿತದ ಎಲ್ಲ ಸಮಸ್ಯೆಗಳ ಮೂಲ ಸಮಸ್ಯೆ ಏನಿದೆ ಭ್ರಷ್ಟಾಚಾರ. ಸೊ ಭ್ರಷ್ಟಾಚಾರ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ನಡೆಯುವಂಥ ತೀರ್ಮಾನಗಳು, ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ತೀರ್ಮಾನಗಳು ನೇರವಾಗಿ ಪರಿಣಾಮ ಅದರ ಸಮಸ್ಯೆಗಳಾಗೋದು, ಅದರ ಇಂಪ್ಯಾಕ್ಟ್ ಆಗೋದು ಜನರಿಗೆ. ಹಾಗಾಗಿ ಆ ಉದ್ದೇಶದಿಂದ ಬಂದಂಥ ಕಾಯ್ದೆ ಭಾಳ ಸರಳವಾದ ಕಾಯ್ದೆ. ಹಾಗಂತೇಳಿ ಇದು ಅಷ್ಟು ಗಂಭೀರವಾದ ಕಾಯ್ದೆ. ಸೊ ಅದನ್ನು ಅಷ್ಟು ಸುಲಭವಾಗಿ ಅದನ್ನು ಉಡಾಫೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಭಾಳ ಕಠಿಣವಾದಂಥ ತೀರ್ಮಾನಗಳನ್ನ ಇಲ್ಲಿ ನಾವು ತಗೊಳ್ಬೋದು. ಎಂತೆಂಥ ಮಾಹಿತಿಗಳನ್ನು ಪಡೆಯುವ ಮೂಲಕ ಈ ಆಡಳಿತವನ್ನು ಸುಧಾರಣೆ ಮಾಡುವಂಥದ್ದು, ಸರಿದಾರಿಗೆ ತರುವಂಥ ಒಂದು ನಿಟ್ಟಿನಲ್ಲಿ ಆಯೋಗ ಈ ಕಾಯ್ದೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಇಲ್ಲ. ನಾವು ಈ ಕಾಯ್ದೆಯ ವಿಚಾರದಲ್ಲಿ ಈಗಾಗಲೇ ನಾವು ಕಳೆದ 1 ವರ್ಷದಲ್ಲಿ ರಾಜ್ಯದ ಸುಮಾರು 25 ಜಿಲ್ಲೆಗೆ ಭೇಟಿ ಕೊಟ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲೇ ಇಂಟ್ರ್ಯಾಕ್ಟ್ ಮಾಡಿ, ಅವ್ರ ಜೊತೆ ತರಬೇತಿ ಮಾಡಿ, ಅವರಿಗೆ ಕಾಯ್ದೆಯಲ್ಲಿರುವಂಥ ಕಟ್ಟಳೆಗಳು ಅಂದರೆ ಏನೇನು ನಿಯಮಗಳಿದ್ದಾವೆ ಅದನ್ನು ಹೇಗೆ ಪಾಲಿಸಬೇಕು ಅನ್ನೋದನ್ನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ, ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಾವು ಬರುವ ಉದ್ದೇಶ ಕೇವಲ ಅವ್ರಿಗೆ ಅರಿವು ಮೂಡಿಸೋದು ಮಾತ್ರ ಅಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೇನೆ ಬಂದಿದೆ. ಯಾಕೆಂತ ಹೇಳಿದ್ರೆ
ಕಾಯ್ದೆ ಪ್ರಕಾರ ಮಾಹಿತಿ ಕೊಡದೆ ದಿನಗಟ್ಟಲೆ ವರ್ಷಗಟ್ಟಲೆ ಇಟ್ಕೊಳ್ಳುವಂಥದ್ದು, ವಿಲೇವಾರಿ ಮಾಡದೇ ಇರುವಂಥದ್ದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಉದ್ದೇಶಪೂರ್ವಕವಾಗಿ ಒಬ್ಬ ಮಾಹಿತಿದಾರನಿಗೆ ಮಾಹಿತಿ ಕಾಲಮಿತಿಯಲ್ಲಿ ಕೊಡದೇ ಇದ್ದರೆ ನಾವು ಅಂಥ ಅಧಿಕಾರಿಗಳಿಗೆ 25,000ವರೆಗೂ ದಂಡ ವಿಧಿಸಲಿಕ್ಕೆ ಆಯೋಗಕ್ಕೆ ಅವಕಾಶ ಇದೆ. ಜೊತೆಗೆ ಅವ್ರ ಮೇಲೆ ಇಲಾಖೆ ವಿಚಾರಣೆ ಮಾಡಿ ಇತ್ಯಾದಿ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಒಂದು ವೇಳೆ ಆಯೋಗಕ್ಕೆ ಮನದಟ್ಟಾಗಿ ಉದ್ದೇಶಪೂರ್ವಕವಾಗಿ ಒಬ್ಬ ಅರ್ಜಿದಾರರನ್ನು ಸತಾಯಿಸಿ ಅವರಿಗೆ ನಷ್ಟ ಆಗಿದ್ದರೆ ಅವರಿಗೆ ನಷ್ಟ ಪರಿಹಾರ ಕೊಡಿಸ್ಲಿಕ್ಕೂ ಆಯೋಗದ ಕಾಯ್ದೆಯಲ್ಲಿ ಅವಕಾಶ ಇದೆ. ನಾವು 1,00,000 ರೂಪಾಯಿವರೆಗೂ ಅವರಿಗೆ ಪರಿಹಾರ ಕೊಡಿಸ್ಬೋದು ಇಫ್ ಈ ಪ್ರೂವ್ಸ್. ಹಾಗಾಗಿ ನಾವು ಆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಕೂಡ ಬಂದಿರೋದು, ಜೊತೆಗೆ ತರಬೇತಿ ಜೊತೆಯಲ್ಲಿ. ಯಾರು ಕೂಡ ಕಾಯ್ದೆಯನ್ನು ಲಘುವಾಗಿ ಪರಿಗಣಿಸಬಾರ್ದು, ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ. ನೋಡಿ, ನಾವು ರಾಜ್ಯ ಮಟ್ಟದಲ್ಲಿ ನೋಡೋದಾದರೆ ಒಟ್ಟು ಈಗ ನಾವು ಫೆಬ್ರವರಿ 4, 2025 ಏನು ನಾವು ಆಯುಕ್ತರಾದಾಗ ಆಯೋಗದಲ್ಲಿ 55,400 ಮೇಲ್ಮನವಿಗಳು ಬಾಕಿಯಾಗಿತ್ತು. ಅದಕ್ಕೆ ಕಾರಣ ಏನಂದರೆ ಪೂರ್ಣ ಪ್ರಮಾಣದಲ್ಲಿ ಆಯುಕ್ತರ ನೇಮಕ ಆಗದಿರುವಂಥದ್ದು ಕೋವಿಡ್ ಕಾರಣಗಳಿಂದಾಗಿ ಅದು ಬಾಕಿ ಆಗಿ ವಿಲೇವಾರಿ ಆಗಿದೆ ಇತ್ತು. ನಾವು ಬಂದ ಮೇಲೆ ಅದನ್ನು ಸಮರೋಪಾದಿಯಲ್ಲಿ ಇದರಲ್ಲಿ ಅರ್ಹ ಅರ್ಜಿಗಳು ಯಾವುದು ಮತ್ತು ಸುಮ್ಮನೆ ಹಾಕಿರುವಂಥ ವೇಸ್ಟ್ ಅರ್ಜಿಗಳು ಯಾವುದು ಅಂತ ಹೇಳಿ ತಿಳ್ಕೊಂಡು ಆದಷ್ಟು ಕಾನೂನು ಪ್ರಕಾರನೇ ನಿಯಮಬದ್ಧವಾಗಿ ನಾವು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಕಳೆದ 1 ವರ್ಷದಲ್ಲಿ ಮಾಡಿದ್ದೀವಿ. ಹಾಲಿ ಡೇ ಬಿಫೋರ್ ಮೊನ್ನೆಗೆ ಅಂಕಿಅಂಶಗಳ ಪ್ರಕಾರ ಮಾಹಿತಿ ಆಯೋಗದಲ್ಲಿ 28,731 ಮೇಲ್ಮನವಿ ದಿವ್ಯ ಮೇಲ್ಮನವಿಗಳು ಇಲ್ಲಿವರೆಗೆ ಬಾಕಿ ಇದ್ದಾವೆ, ಮೇಲ್ಮನವಿ ಇದ್ದಾವೆ. ಅದರಲ್ಲಿ 524 ಮೇಲ್ಮನವಿಗಳು ಉತ್ತರ ಕನ್ನಡ ಜಿಲ್ಲೆಯದಿದೆ. ಕೇವಲ ಒಟ್ಟು ಬಾಕಿ ಉಳಿದರ ಪ್ರಕಾರ ಸುಮಾರು 1.82% ಆಗುತ್ತೆ ಯಾವುದು ಉತ್ತರ ಕನ್ನಡ. ಅದರಲ್ಲಿ ಬಹುತೇಕ 164 ಮೇಲ್ಮನವಿಗಳು RDP ಅದು ಗ್ರಾಮ ಪಂಚಾಯತಿದು RDP ಇಲಾಖೆ ಸಂಬಂಧಪಟ್ಟದ್ದು, 110 ಅರ್ಜಿಗಳು ರೆವಿನ್ಯೂ ಕಂದಾಯ ಇಲಾಖೆಗಳು. ಹಾಗೆ ಹೆಚ್ಚು ಕಂದಾಯ ಇಲಾಖೆ ಮತ್ತು RDPRದ ಅರ್ಜಿಗಳು ಇರುವಂಥದ್ದು. ಅದನ್ನೆಲ್ಲ ವಿಲೇವಾರಿ ಆದಷ್ಟು ಬೇಗ ಮಾಡಿ ಕಾಯ್ದೆ ಪ್ರಕಾರ ಮಾಡಿ ಹೇಳಲಿಕ್ಕೆ ಬಂದಿದ್ದೇವೆ. ಇದನ್ನು ಅವರು ಈ ನಮ್ಮ ಜೊತೆಗಿನ ಇಂಟ್ರ್ಯಾಕ್ಟನ್ನು ಅವರು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ರಮಬದ್ಧವಾಗಿ ಪರಿಣಾಮಕಾರಿಯಾಗಿ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅನ್ನೋ ಕಿವಿ ಮಾತನ್ನು ಅವ್ರು ಹೇಳಿದ್ದೀವಿ. ಸಾರ್ವಜನಿಕರಲ್ಲಿ ಕೂಡ ನಮ್ಮ ಕಳಕಳಿ ಇಷ್ಟೇ, ಕಾಯ್ದೆ ಬಲವಾಗಿರಬೇಕು ಅಂತಂದರೆ ಅದು ಅಥವಾ ಗಟ್ಟಿಯಾಗಿ ಉಳ್ಕೋಬೇಕು ಅಂದರೆ ಹೆಚ್ಚು ಗುಣಮಟ್ಟದ ಅರ್ಜಿಗಳನ್ನು ನೀವು ಹಾಕಿ. ಯಾರನ್ನೋ ಎಕ್ಸ್ಟ್ರಾಷನ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡುವಂಥ ಅರ್ಜಿಗಳಿಗೆ ಕಡಿವಾಣ ಹಾಕಬೇಕು. ಹಾಗಾಗಿ ಗುಣಮಟ್ಟದ ಅರ್ಜಿಗಳು ಅವರ ಅರ್ಜಿಯಲ್ಲಿ ಉದ್ದೇಶ ಏನದು ಪ್ರಾಮಾಣಿಕ ಉದ್ದೇಶ ಇರಬೇಕು, ಅರ್ಜಿ ಸದುದ್ದೇಶದಿಂದ ಕೂಡಿರಬೇಕು ಮತ್ತು ಸಾರ್ವಜನಿಕ ಹಿತವುಳ್ಳ ಅರ್ಜಿಗಳು ಹೆಚ್ಚು ಬಂದರೆ ಈ ಕಾಯ್ದೆ ಗಟ್ಟಿಯಾಗಿ ಉಳಿತದೆ. ದುರ್ಬಳಕೆ ಮಾಡೋರ ಬಗ್ಗೆ ಆಯೋಗ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಹೇಗೆ ಅಂತ ಹೇಳಿದರೆ ಅಂಥವ್ರು ಅಂತ ಅನಿಸಿದ್ರೆ ನಾವು ಆಯೋಗದ ವಿಚಾರಣೆ ಮೇಲೆ ಅವ್ರನ್ನ ಕಪ್ಪು ಪಟ್ಟಿ ಸೇರಿಸಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮ್ಮ ಆಯೋಗ ಕಳೆದ 1.5 ವರ್ಷದಲ್ಲಿ ಸುಮಾರು 26 ಜನರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ದೇವೆ. ಅದರಲ್ಲಿ ಒಂದು 7 ಮಂದಿ ಹೈಕೋರ್ಟಿಂದ ಅದಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ಸುಮಾರು 19 ಮಂದಿ ಆ್ಯಸ್ ಆಫ್ ನೌ ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದಾರೆ, ಅವರಿಗೆ ಅವಕಾಶ ಇಲ್ಲ. ಹಾಗಾಗಿ ಈ ಕಾಯ್ದೆಯನ್ನು ದುರ್ಬಳಕೆ ಮಾಡೋರ ಬಗ್ಗೆ ನಾವು ಎಚ್ಚರಿಕೆಯಿಂದೀವಿ. ಇದನ್ನು ಕಡಿವಾಣ ಹಾಕುವ ಹೆಚ್ಚು ಹೊಣೆಗಾರಿಕೆ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಅವರು ಬ್ಲ್ಯಾಕ್. ಕಾರ್ಯಕ್ರಮದಲ್ಲಿ ಮಾಹಿತಿ ಆಯುಕ್ತ ನಾರಾಯಣ ಚನ್ನಾಣ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾರ್ವಜನಿಕರು ಹಾಗೂ ಮಾಧ್ಯಮದವರೊಂದಿಗೆ ಸಂವಾದವೂ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.